ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮಕ್ಕಳ ಎಲ್ಲರ ಫೇವ್ರೇಟ್ ರೆಸಿಪಿ. ಟ್ರೈ ಮಾಡಿ ಒಂದು ಸಲ. ಈವ್ನಿಂಗ್ ಸ್ನ್ಯಾಕ್ ಕೂಡ ತಿನ್ಬೋದು, ಅಥವಾ ಮಕ್ಕಳ ಲಂಚ್ ಬಾಕ್ಸ್ ಕೂಡ ಕೊಟ್ಟು ಕಳಿಸ್ಬೋದು, ದೊಡ್ಡವ್ರು ಕೂಡ ತಿನ್ಬೋದು. ಮೊದಲನೇ ಸ್ಟೆಪ್ಪಲ್ಲಿ ನೀರನ್ನ ಕಾಯ್ಕಿಟ್ಕೊಂಡಿದ್ದೀನಿ. ಸುಮಾರು 2 3 ಲೀಟ್ರಷ್ಟು ನೀರು ಚೆನ್ನಾಗಿ ಕುದೀತಾ ಇದೆ. ಇದು ನೂಡಲ್ಸು. ಇದು ಎಣ್ಣೆಯಲ್ಲಿ ಫ್ರೈ ಮಾಡಿರೋದಲ್ಲ, ಏರ್ ಫ್ರೈಯರಲ್ಲಿ ಬೇಕ್ ಮಾಡಿರೋದು. ಎರಡು ತುಂಡುಗಳನ್ನ ಉಪಯೋಗ ಮಾಡ್ತಾಯಿದ್ದೀನಿ. ನಾನು ಉಪಯೋಗ ಮಾಡಿರೋದು ಚಿಂಗ್ಸು. ಇದು ಮೊದಲೇ ಹೇಳ್ದಂಗೆ ಫ್ರೈ ಮಾಡಿರೋದಲ್ಲ, ಬೇಕ್ ಮಾಡಿರೋದು ಏರ್ ಫ್ರೈಯರಲ್ಲಿ. ಅದಕ್ಕೋಸ್ಕರವಾಗಿ ಆರೋಗ್ಯಕರವಾಗಿರುತ್ತೆ. ಆಮೇಲೆ ಇದು ಮೈದಾ ನೂಡಲ್ಸ್ ಅಲ್ಲ, ಗೋಧಿ ಹಿಟ್ಟನ್ನ ಉಪಯೋಗ ಮಾಡಿರೋದು. ಕುದಿಯೋ ನೀರಿಗೆ ಹಾಕ್ಕೊಂಡ್ಮೇಲೆ ಸಂಪೂರ್ಣವಾಗಿ ನೂಡಲ್ಸು ಮುಳುಗಬೇಕು. ಮುಳುಗಿದ ಮೇಲೆ ತಟ್ಟೆ ಒಂದು ಮುಚ್ಚಿಟ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. 5 ರಿಂದ 7 ನಿಮಿಷದವರೆಗೂ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. 5 ನಿಮಿಷ ಆದಮೇಲೆ ಸೋರಾಕ್ತಾಯಿದ್ದೀನಿ. ಇದ್ರ ಮೇಲೆ ತಣ್ಣಗೆ ಫ್ರಿಡ್ಜಲ್ಲಿಟ್ಟಿರೋ ನೀರು. ಈ ರೀತಿಯಾಗಿ ತಣ್ಣೀರು ಉಪಯೋಗ ಮಾಡೋದ್ರಿಂದ ಒಂದಕ್ಕೊಂದು ಅಂಟಲ್ಲ, ಆಮೇಲೆ ಓವರ್ ಕುಕ್ ಆಗಲ್ಲ, ಮೆತ್ತಗಾಗಲ್ಲ, ಮುದ್ದೆ ಥರ ಆಗೋಗುತ್ತಿಲ್ಲ. ಅಂದರೆ ಫೋರ್ಕ್ ಅಥವಾ ಕೈನ ಉಪಯೋಗ ಮಾಡಿ ನೂಡಲ್ಸ್ನ ಬಿಡಿಯಾಗಿ ಮಾಡ್ಕೊಂಬಿಡಬೇಕು. ಬಿಡಿಯಾಗಿ ಮಾಡ್ಕೊಂಡ್ಮೇಲೆ ಬೇಕಿದ್ರೆ ಒಂದು ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೋಬೋದು. ಈಗ ನೂಡಲ್ಸು ರೆಡಿಯಾಗಿದೆ. ಮುಂದಿನ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಚೆನ್ನಾಗಿ ಕಾದಿರಬೇಕು. ಈ ರೆಸಿಪಿನ ಗ್ಯಾಸ್ ಸ್ಟವ್ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ಎಣ್ಣೆ 1 ರಿಂದ 2 ಚಮಚದಷ್ಟು. ನಾನು ಎಣ್ಣೆ ಜಾಸ್ತಿ ಉಪಯೋಗ ಮಾಡಲ್ಲ, ಅಥವಾ ನಿಮಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕನ್ನಂಗಿದ್ರೆ ಹಾಕ್ಕೋಬೋದು. ಎಣ್ಣೆ ಮತ್ತೊಮ್ಮೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದ ಮೇಲೇ ಹಾಕ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಇದನ್ನು ಹಾಕ್ಕೊಂಡ್ಮೇಲೆ ಗ್ಯಾಸ್ ಸ್ಟವ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿನ ಕೆಂಪಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇದು ಮಿಶ್ರ ತರಕಾರಿಗಳು. ಎಲೆಕೋಸು, ಕ್ಯಾರೆಟು, ಬೀನ್ಸು, ಇಷ್ಟ ಇದ್ದರೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಅಥವಾ ಡಿಫ್ರೆಂಟ್ ಕಲರ್ದ ಬೆಲ್ ಪೆಪ್ಪರ್ ಬರುತ್ತಲ್ಲ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಆಮೇಲೆ ಬ್ರೊಕೊಲಿ ಹಾಕ್ಕೋಬೋದು. ನಿಮ್ಗೆ ಏನು ತರಕಾರಿ ಇಷ್ಟ ಆ ತರಕಾರಿಗಳನ್ನೆಲ್ಲ ಹಾಕ್ಕೋಬೋದು. ಸ್ವೀಟ್ ಕಾರ್ನ್ ಹಾಕ್ಕೋಬೋದು. ತರಕಾರಿಗಳಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು. ತರಕಾರಿಗಳನ್ನ ಹಾಕ್ಕೊಂಡ್ಮೇಲೆ ಕೂಡ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು 3 ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಮೊದಲೇ ಹೇಳ್ದಂಗೆ ತರಕಾರಿಗಳಾಗಲಿ ಈರುಳ್ಳಿ ಆಗಲಿ ಯಾವುದನ್ನು ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಅರ್ಧ ಮಟ್ಟಕ್ಕಷ್ಟು ಬೆಂದರೆ ಸಾಕು. ಈಗ ತರಕಾರಿಗಳು ಕೂಡ ಬೆಂದಿದೆ. ಇದು ಚೌಮೀನ್ ಪುಡಿ ಅಂತ ಸಿಗುತ್ತೆ, ಚಿಂಗ್ಸ್ ಪ್ಯಾಕೆಟಲ್ಲೇ ಇದೆ, ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಅಥವಾ ಮ್ಯಾಗಿ ಈ ಮಸಾಲ ಮ್ಯಾಜಿಕ್ ಅಂತಿದ್ರೆ ಮನೆಯಲ್ಲಿ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಅದು ಇಲ್ಲ ಅಂದರೆ ಗರಂ ಮಸಾಲ ಹಾಕ್ಕೊಳ್ಳಿ. ಖಾರದ ಪುಡಿ ಸ್ವಲ್ಪ ಬಣ್ಣಕ್ಕೋಸ್ಕರ, ಚಿಲ್ಲಿ ಸಾಸು, ಸೋಯಾ ಸಾಸು, ಮಾಡಿಟ್ಕೊಂಡಿರೋ ನೂಡಲ್ಸು ಕಲಿಸ್ಕೋಬೇಕು. 2 ಫೋರ್ಕ್ ಅಥವಾ 2 ಚಮಚದಿಂದ ಕಲಿಸ್ಕೊಂಡ್ರೆ ಒಳ್ಳೆಯದು. ಟಾಸ್ ಕೂಡ ಮಾಡ್ಕೋಬೋದು. ಇದನ್ನು ಸ್ಪ್ರಿಂಗ್ ಆನಿಯನ್ನು ಕೊನೆಯಲ್ಲಿ ಮತ್ತೊಮ್ಮೆ ಧಾರಾಳವಾಗಿ ಸ್ಪ್ರಿಂಗ್ ಆನಿಯನ್ನು